ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು CM ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ. ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಬರುತ್ತದೆ. ಸಿದ್ದರಾಮಯ್ಯ ಅನ್ನೋದು ಒಂದು ಶಕ್ತಿ. ಹಿಂದುಳಿದವರ, ಅಹಿಂದ ಜನರ, ಬಡವರ, ಶೋಷಿತರ, ದೀನದಲಿತರ ಕೂಗಿಗೂ ಸ್ಪಂದಿಸುವಂತಹ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿರುವ ಸಾಮಾನ್ಯ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ. ನಾನ್ ತಪ್ಪು ಮಾಡಿಲ್ಲ ರೀ, ಯಾಕ್ರಿ ಅಂತ ಗವರ್ನರಿಗೆ CM 70 ಪುಟದ ಸುದೀರ್ಘ ಉತ್ತರವನ್ನು ನೀಡಿದ್ದಾರೆ. ಸ್ವಜನ ಪಕ್ಷಪಾತವನ್ನ ಎಲ್ಲೂ ಮಾಡಿಲ್ಲ, ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿಲ್ಲ. ಬೇಕಿದ್ದರೆ ದಾಖಲೆಗಳನ್ನ ಪರಿಶೀಲಿಸಿ ಎಂದು ಗವರ್ನರಿಗೆ ಪ್ರಾಸಿಕ್ಯೂಷನ್ ಅರ್ಜಿ ತಿರಸ್ಕರಿಸಿ ಎಂದು CM ಸಿದ್ದರಾಮಯ್ಯನವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜನಪರ ಸರ್ಕಾರ ಅಧಿಕಾರದಲ್ಲಿದೆ. ಸರ್ಕಾರದ ಜನಪ್ರಿಯತೆ ಸಹಿಸದ ಬಿಜೆಪಿ ಹಾಗೂ JDS ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ತರಲು ಹಾಗೂ CM ಸಿದ್ದರಾಮಯ್ಯ ಅವರಿಗೆ ಅಪಮಾನ ಮಾಡಲು ಪ್ರಯತ್ನಿಸುತ್ತಿವೆ. ಹೀಗಾಗಿ ಬಿಜೆಪಿ ವಿರುದ್ಧ ರಾಜ್ಯಾದ್ಯಂತ ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ನಡೆಸುತ್ತಿದ್ದೇವೆ. ಬಿಜೆಪಿಯವರಿಗೆ CM ಸಿದ್ದರಾಮಯ್ಯ ಅವರನ್ನು ಮುಟ್ಟುವುದು ಸಾಧ್ಯವಿಲ್ಲ. ಈ ಹೋರಾಟದ ಮುಂದುವರಿದ ಭಾಗವಾಗಿ ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಸರ್ಕಾರಕ್ಕೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ಶೋಷಿತ ಹಾಗೂ ಎಲ್ಲ ವರ್ಗದ ನಾಯಕರಾದ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಅಹಿಂದ ಎಂಬ ಕಾರಣಕ್ಕೆ ಅಧಿಕಾರದಿಂದ ಕೆಳಗಿಳಿಸಲು ಕೇಂದ್ರ ಸರ್ಕಾರ ಸೇರಿದಂತೆ ಬಿಜೆಪಿ ಹಾಗೂ JDS ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ವಿವಿಧ ಅಹಿಂದ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಅಜ್ಜಂಪುರ ನಗರದ ಗಾಂಧಿ ವೃತ್ತ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಪಂಜಿನ ಮೆರವಣಿಗೆಯ ಮೂಲಕ ಪ್ರತಿಭಟನೆ ನಡೆಸಿ ಬಿಜೆಪಿ ಹಾಗೂ JDS ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತರೀಕೆರೆ ಶಾಸಕ GH ಶ್ರೀನಿವಾಸ್ ರವರು ಮಾತನಾಡಿ, ಬಿಜೆಪಿ ಪದೇ ಪದೇ ಸುಳ್ಳನ್ನು ಹೇಳುವ ಮೂಲಕ ಸುಳ್ಳನ್ನೇ ಸತ್ಯ ಮಾಡಲು ಹೊರಟಿದೆ. ಬಿಜೆಪಿ ಬಗ್ಗೆ ಜನ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಜನರಿಗೆ ಮೋಸ ಮಾಡಲು ಬಿಜೆಪಿ ಸನ್ನದ್ಧವಾಗಿದೆ. ಇದರ ಮೊದಲ ಹಂತವಾಗಿ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಯತ್ನಿಸುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೆಪಿಸಿಸಿ ಸದಸ್ಯರು ಹಾಗೂ KDP ಸದಸ್ಯರು ಆದ G ನಟರಾಜ್ ರವರು ಮಾತನಾಡುತ್ತಿರುವುದು. ರಾಜ್ಯಪಾಲರು ಮತ್ತು ಬೆಳಗ್ಗೆ 10 ಗಂಟೆಗೆ ಅವರು ಯಾರು ಅಪರಾಧ ಅಂತೇಳಿ ಒಂದು ಲೆಟರ್ ಕೊಡ್ತಾರೆ. ಸಾಯಂಕಾಲದೊಳಗಡೆ ಅವರಿಗೆ ನೋಟಿಸ್ ಕೊಡ್ತಾರೆ. ಯಾರಿಗೆ ಲೆಟರ್ ಕೊಡ್ತಾ ಇದ್ರಿ ಅಂತ ಅವರು ಯೋಚನೆ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವ್ರನ್ನೇನಾದ್ರೂ ಮುಟ್ಟಿದ್ರೆ ಅವರು ಸುಟ್ಟು ಹೋಗ್ತಾರೆ. ಯಾಕಂತಂದ್ರೆ ಇತಿಹಾಸ ನೋಡ್ಕೊಂಡು ಬರ್ರಿ, ಸಿದ್ದರಾಮಯ್ಯನವರ ಯಾರು ಕೆಣಕಿದ್ದಾರೆ, ಅವ್ರ ವಿಚಾರವಾಗಿ ಯಾರು ಅವ್ರ ಮಾತು ಚಕಾರ ಇಟ್ಟಿದ್ದಾರೆ, ಅವರೆಲ್ಲರೂ ಸರ್ವನಾಶ ಆಗಿದ್ದಾರೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಿದ್ವಿ. ಹಾಗಾಗಿ ಸಿದ್ದರಾಮಯ್ಯನವರ ಟಚ್ ಮಾಡಿ ಉಳಿದವರು ರಾಜ್ಯದಲ್ಲಿ ಯಾರು ಇಲ್ಲ ಅಂತ ಪ್ರಾಮಾಣಿಕ ವ್ಯಕ್ತಿ ಏನು ಸಿದ್ದರಾಮಯ್ಯ ಅಂತ ಹೇಳ್ತೀವಿ ನಾವು. ಈಗ ಸಿದ್ದರಾಮಯ್ಯ ಹೋಲಿಕೆ ಮಾಡ್ಕೋಬೇಕು ಸಿದ್ದರಾಮಯ್ಯನವ್ರನ್ನ ಅಂತ ನಾನು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ JDS ಮತ್ತು ಬಿಜೆಪಿಯವರು ನಡೆಸಿರುವಂತಹ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಗುರುಮೂರ್ತಿಯವರು ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರ ಇವತ್ತು ಯಶಸ್ವಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಅಜ್ಜಂಪುರ ನಗರ ಘಟಕದ ಅಧ್ಯಕ್ಷರಾದ ತಿಪ್ಪೇಶ್ ಅವರು ಮಾತನಾಡುತ್ತಿರುವುದು. ಸಿದ್ದರಾಮಯ್ಯನವರ
ಏನಾದ್ರು ಹೇಳ್ತಿದ್ದಾರೆ, ಸ್ವಾಮಿ ಯಾಕೆ ಕೊಡಬೇಕು ರಾಜೀನಾಮೆ? ನಾವೇನ್ ಮಾಡಿದ್ದೀವಿ? ನಮಗೆ ನಮ್ಮ ಮನೆ ಶ್ರೀಮತಿಯವರಿಗೆ ಅಂದ್ರೆ ಪಾರ್ವತಮ್ಮನವರಿಗೆ ಅವರ ತಮ್ಮನವರಿಂದ ಬಡವಳಿಯಾಗಿ ಬಂದಿರುವಂತ ಜಮೀನದು. ಇವತ್ತು ಆ ಜಮೀನನ್ನ ಅಣ್ಣ ತಂಗಿ ಅಷ್ಟ ಕುಟುಂಬ ಕೊಟ್ಟಿರ್ತಾರೆ. ಇವತ್ತು ನಾವು ಹಿಂದೂಗಳು ಈ ಒಂದು ಸಂಪ್ರದಾಯದಂತೆ ನಾವು ಬಾಳ್ತಾ ಇದ್ದೀವಿ. ಬಹಳ ಸುಧಾರಣೆ ನಡೀತಾ ನಾವು. ಇಂಥ ಒಂದು ಸಂದರ್ಭದಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡ್ಲಿ. ಸಿದ್ದರಾಮಯ್ಯ ಅಂದ್ರೆ ಒಂದು ಶಕ್ತಿ ಕಂಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ವ್ಯಕ್ತಿ ಒಂದು ಕಪ್ಪು ಚುಕ್ಕಿ ಅಂದರೆ ಇರೋಂಥ ವ್ಯಕ್ತಿ ರಾಜಕಾರಣಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಮಕ್ಕಳನ್ನ ನಾಯಕರು ಮಾಡೋಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ತಾವು ದಯಮಾಡಿ ಬಿಜೆಪಿ ಮತ್ತು JDS ಅರ್ಥ ಮಾಡಿಕೊಂಡು ಉಳಿರ್ತಕ್ಕಂಥ ನಾಯಕರು ಕರ್ನಾಟಕದಲ್ಲಿ ಏನಾದರೂ ವಿರೋಧ ಪಕ್ಷಗಳು ರಾಜಕೀಯವಾಗಿ ವಿರೋಧ ಮಾಡ್ಬೋದು, ಆಡಳಿತಾತ್ಮಕವಾಗಿ ಅಥವಾ ಅದೇ ಬಿಜೆಪಿ ಪರೋಕ್ಷವಾಗಿ ಕೇಳಿದ್ರೆ ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರನಪ್ಪ, ಭ್ರಷ್ಟಾಚಾರ ಇಲ್ಲತಕ್ಕಂಥ ಆಡಳಿತಗಾರನಪ್ಪ ತಾವು ಹೇಳ್ತಾರೆ. ಉದಾಹರಣೆ ಕೊಟ್ಟು ಎಲ್ಲರೂ ಕೇಳಿರ್ತೀರ. ಯಾರೋ ನಮ್ಮ ರಮೇಶ್ ಜಾರಕಿಹೊಳಿ ಒಂದು ಡೆಲ್ಲಿಯಲ್ಲಿ ಒಂದು ಸತಿ ಒಂದು ಕೂಡಿನಿದ್ರು ಮಾತಾಡೋದು. ಇವತ್ತು JDS ಪಕ್ಷದ ಶಾಸಕಾಂಗ ನಾಯಕರು, ಕೇಂದ್ರದ ಉಪ್ಪು ಮತ್ತು ಕಬ್ಬಿಣಾಂಗ ಇಲಾಖೆ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ ಒಂದು ಕೈಬೇಕಾಗ್ತದೆ. ಜೋಕರ್ ಅಂತೇಳಿ ನಾವು ಒಂದು ಇಷ್ಟಪಟ್ಟು ಹೇಳ್ತೀವಿ. ನಂಬಿಕೆ ಒಂದು ಸಹ ಮೂರು ಜೋಕರ್ ಬಿಟ್ಟಾಗ ಜೋಕರ್ ಆಟ ಆಯಿತು ಅಂತ ಹೇಳಿ ಹಂಗೆ ಒಂದು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಒಂದು ಮದುವಾಗೋದು ಮತ್ತೆ ಮನೆಯಲ್ಲಿ ಒಂದು ಮದುವಾಗೋದು. ಹಾಗೆ ಇವತ್ತು ಹೋರಾಟಿಯನ್ನ ಇವತ್ತು ನೋಡ್ತಕ್ಕಂಥದ್ದಾಗಬೇಕು. ಇಡೀ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಬಹುಕೋಟಿ ಹಗರಣವನ್ನು ಯಾರಾದರೂ ಮಾಡಿದ್ದಾರೆ ಅಂತಂದ್ರೆ HD ಕುಮಾರಸ್ವಾಮಿ ಅವರು. HD ಕುಮಾರಸ್ವಾಮಿ ಅವರು ಬಹುಕೋಟಿ ಹಗರಣವನ್ನು ಮಾಡಿ ಇವತ್ತು ಹೋರಾಟಿಯವರು ಕೆಲವೊಬ್ಬ ಶಕ್ತಿ ಅಂತ ಹೇಳ್ತಾರೆ. ನಾನೊಂದು ನಿಂತು ಬಾದೇವರು ಫ್ಯಾಮಿಲಿ ಇವತ್ತು 2300 ಅತ್ಯಾಚಾರಗಳನ್ನು ಮಾಡಿರ್ತಕ್ಕಂಥ ಫ್ಯಾಮಿಲಿ ಯಾರಾದರೂ ಇದ್ರೆ ಅದು JDS ಪಕ್ಷ, JDS. ಮತ್ತೆ ಗಂಡಸರೇ ರೇಪ್ ಮಾಡ್ತಕ್ಕಂಥ ಯಾರಾದ್ರೆ JDS. ಮರ್ಯಾದೆ ಇರ್ತಕ್ಕಂಥ ಇವತ್ತು JDS. ಅಜ್ಜಂಪುರ ತರೀಕೆರೆಯ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕರರೂ ಆದ GS ಶ್ರೀನಿವಾಸ್ ರವರು ಮೂಡ ಹಗರಣ, ಯಾವುದೇ ಹಗರಣಗಳು ನಡೆದೇ ಇಲ್ಲ, ಸುಮ್ಮನೆ ಭ್ರಷ್ಟಾಚಾರದ ಆರೋಪ ಮಾಡಿ ಮಸಿ ಬಳಿಯುವ ಕೆಲಸವನ್ನು ಮಾಡುತ್ತಿದ್ದಾರೆ. ಹಗರಣದ ಬಗ್ಗೆ ತುಂಬಾ ಸಿಂಪಲ್ ಆಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಬಗ್ಗೆ ಎಲ್ಲ ಕೇಸ್ಗಳಾಗಿದ್ದಾವೆ, ನಮ್ಮ ಬಗ್ಗೆ ಎಲ್ಲ ಹಗರಣಗಳಾಗಿದ್ದಾವೆ, ನಮ್ಮ ಬಗ್ಗೆ ಏನಿಲ್ಲ ಅಂತಕ್ಕಂಥದ್ದು ಬಿಜೆಪಿ ಮತ್ತು ಜನತಾದಳದ ಒಂದು ಯೋಚನೆ. ಅದಕ್ಕೆ ಪೂರ್ಣ ಹಗರಣ ಅಂತಕ್ಕಂಥದ್ದು ಮಾಡಿದ್ರು. ನಾವು ಜಾತ ಮಾಡಿದ್ವಿ ಬೆಂಗಳೂರಿಂದ ಬಳ್ಳಾರಿ ತನಕ ಗಣಿ ಹಗರಣದ ಬಗ್ಗೆ ಜಾತ ಮಾಡಿದ್ವಿ. ಲಕ್ಷಾಂತರ ಜನ ಸೇರಿದ್ರು. ನಂತರ ಭಾರತ ಸಂಪರ್ಕ ರೂಪಿಸೋಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಅವ್ರು ಜೈಲಿಗೆ ಹೋದ್ರು. ಅದೇ ವಿಚಾರ ಇವ್ರು ಮಾಡಿರ್ತಕ್ಕಂಥದ್ದೇನು ಪಾದಯಾತ್ರೆ ಬೆಂಗಳೂರು ಟು ಮೈಸೂರು. ಏನು ಉದ್ದೇಶ? ಸಿದ್ದರಾಮಯ್ಯಗೆ ಒಂದು ಬಸಿ ಬೆಳಿಬೇಕು ಅಂತ ಉದ್ದೇಶ ಬಿಟ್ಟು ಏನಿಲ್ಲ. ನೀವು ನೋಡಿ, ಸಾಮಾನ್ಯ ಜನರಲ್ಲಾಗಿ ಹೇಳ್ಬಿಡ್ತೀನಿ, ಅಜ್ಜಂಪುರದವರು ಡೆವಲಪ್ ಮಾಡಬೇಕು 70% ಲ್ಯಾಂಡ್ ಓನರಿಗೆ ಕೊಡ್ತಾರೆ, 30% ಡೆವಲಪರ್ ತಗೊಂತಾರೆ. ಇನ್ನು ಕೆಲವು ಕಡೆ 40% ಲ್ಯಾಂಡ್ ಓನರ್ ತಗೊಂತಾರೆ, 60% ಲ್ಯಾಂಡ್ ಓನರಿಗೆ ಕೊಡ್ತಾರೆ. ಇನ್ನು ಕೆಲವು 50 ಕಡಿಮೆ, ಅದು ಹಿರಿಯರು ಮಾತ್ರ 50 ಇರ್ತಕ್ಕಂಥದ್ದು. 3 ಎಕರೆ 16 ಗುಂಟು ಜಮೀನನ್ನ ಅವರ ಹೆಂಡತಿಗೆ ಅವರ ತಮ್ಮ ಕೊಟ್ಟಂತ ಜಮೀನನ್ನ ಮೂಲ ಅಕ್ವೈರ್ ಮಾಡ್ಕೊಳ್ತದೆ. ಅದಕ್ಕೆ ಕೊಡಬೇಕಾದಂಥ 50% ಲೆಕ್ಕ ಹಾಕ್ಬಿಟ್ಟು ಅದಕ್ಕೆ 14 ಸೈಜ್ ಕೊಡುತ್ತೆ. 34,000 ಅಡಿ ಆಗ್ತದೆ. ಆದ್ರೆ ಇಲ್ಲಿ ಇದಕ್ಕೋಸ್ಕರ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಯಾವುದು ಹಗರಣ ಅಲ್ಲ, ಸುಮ್ಮನೆ ಏನಾದ್ರು ಹೇಳ್ಬೇಕು ಅಂತ ಹೇಳ್ತಾರೆ. ದೇವರಾಯರು ಬಿಜೆಪಿಯವರು ಪ್ರೆಸ್ಮೀಟ್ ಮಾಡಿದ್ರು ಅಧಿಕಾರದಾಗ, ಯಾವ ಜನ ಅಧಿಕಾರ ಇದ್ದಾಗ ದೇವೇಗೌಡರು ಕೊಟ್ಟ ಬಗ್ಗೆ 70 ಜನಕ್ಕೆ ನಿವೇಶನ ಕೊಟ್ಟಿದ್ದಾರೆ. ದೇವೇಗೌಡರು ಹೇಳ್ತಿ ಅವ್ರ ತಂಗಿ, ಅವ್ರ ಯಜಮಾನರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ನಡೆಯುವಂತ ಮಂತ್ರಿಗೆ, ಸೊಸೈಟಿಗೆ, ಸಂಬಂಧಿಗೆ, ಸ್ನೇಹಿತರಿಗೆ, ಹೀಗೆ ಒಂದು ಬಳಗ ಎಲ್ಲ ಸ್ನೇಹಿತ ಎಲ್ಲರಿಗೂ 70 ಜನಕ್ಕೆ ಕೈಗೊಂಡಿದ್ದಾರೆ. ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ. ಧನ್ಯವಾದ.